ಯಾವುದೇ ರೀತಿಯಾದ ಅಪ್ಲಿಕೇಶನ್ ಆಗಿರಬಹುದು, ಅದು ನಿಮ್ಮ ಪೂರ್ತಿಯಾದ ಫೋನ್ ಅನ್ನ ಹ್ಯಾಕ್ ಮಾಡುವ ಎಲ್ಲಾ ಸಾಮರ್ಥ್ಯ ಅದಕ್ಕಿದೆ. ನಿಮ್ಮದೇ ಬ್ಯಾಂಕ್ ಆಪಿನ ಮೂಲಕ ಲೋನ್ಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಖದೀಮರು. ಗೊತ್ತಿಲ್ದಿರ ಯಾರ್ಯಾರಿಗೂ ದುಡ್ಡು ಕಟ್ಟಿ ಬಿಡಿಸ್ಕೊಳ್ತೀನಿ ಅಂತ ಹೋದ್ರೆ ದುಡ್ಡನ್ನು ಕಳ್ಕೊಳ್ತೀರಾ, ಹಾಗೆ ಮನಃಶಾಂತಿಯನ್ನು ಕೂಡ ಕಳ್ಕೊಳ್ತೀರಾ. ಈ ರೀತಿಯಾದ ಡಿಜಿಟಲ್ ಅರೆಸ್ಟ್ ಅಂತ ಏನಿದೆ ಅದೆಲ್ಲವೂ ಫೇಕ್. ವಿಡಿಯೋ ಕಾಲಿನ ಮೂಲಕ ಫೇಕ್ ಪೊಲೀಸ್ ಆಫೀಸರ್ಗಳು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ದಯವಿಟ್ಟು ಕಾಲ್ ಅನ್ನ ಧೈರ್ಯವಾಗಿ ಡಿಸ್ಕನೆಕ್ಟ್ ಮಾಡಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ರಿಪೋರ್ಟ್ ಮಾಡಬಹುದು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶುಭಾ ಮಂಗಳ ಸುನಿಲ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್. ಈಗ ಕಳೆದ 3-4 ವರ್ಷಗಳಿಂದ ಸೈಬರ್ ಅಪರಾಧ ಬಹಳ ಹೆಚ್ಚಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಾವು ಕರ್ನಾಟಕದಲ್ಲಿ ಅಂತ ಮಾತ್ರ ನೋಡಿದಾಗ ಇಲ್ಲಿ ಕೂಡ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ. ಯಾವ್ಯಾವ ರೀತಿಯಾದ ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದೆ, ಯಾವ ಥರದ್ದನ್ನು ನಾವು ನಮ್ಮ ಕಡೆಯಿಂದ ಅಂದರೆ ಆ್ಯಸ್ ಎ ಕಾಮನ್ ಸಿಟಿಸನ್ ನಾವು ಯಾವುದ್ರ ಬಗ್ಗೆ ಜಾಗರೂಕರಾಗಿ ಇರಬೇಕು, ಎರಡನೇದು ನಾವು ಹೇಗೆ ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಹೀಗೆ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಿದೆ. ಹಾಗೆ ನಾವಿವಾಗ ಸೈಬರ್ ಅಪರಾಧಗಳು ಅಂತ ನೋಡಿದಾಗ ಕಳೆದ 10-11 ತಿಂಗಳಲ್ಲಿ ಸಾವಿರಾರು ಕೋಟಿ ದುಡ್ಡನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಒಬ್ಬರಲ್ಲ ಇಬ್ಬರಲ್ಲ ಕೋಟ್ಯಾಂತರ ಜನ ನಮ್ಮದೇ ಆದ ಕನ್ನಡಿಗರು ಕೂಡ ಇದರಲ್ಲಿ ಬಲಿಪಶುಗಳಾಗ್ತಾ ಇದ್ದಾರೆ. ಏನಪ್ಪ ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಅಂತ ನೋಡಿದಾಗ ಮೊದಲನೇದು ಯಾವ್ಯಾವ ರೀತಿಯಾದ ಸೈಬರ್ ಅಪರಾಧಗಳು ನಡೀತಾ ಇದೆ ಅಂತ. ಸೈಬರ್ ಅಪರಾಧಗಳು ಮತ್ತು ಅದರ ಒಂದು ಲಿಸ್ಟು ಅಂತ ನಾವು ತೆಗೆದು ನೋಡೋಕ್ಕೆ ಹೋದಾಗ ಬಹಳಷ್ಟು ರೀತಿಯಾದ ಸೈಬರ್ ಅಪರಾಧ ನಡೀತಾ ಇದೆ. ಅದು ಲೋನ್ ಆ್ಯಪ್ಗಳಿಂದ ಆಗ್ತಾ ಇರೋದಾಗಬಹುದು, ಅಥವಾ ಡಿಜಿಟಲ್ ಅರೆಸ್ಟ್ ಆಗಿರಬಹುದು, ಅಥವಾ ನಿಮಗೆ ಬರ್ತಾ ಇರುವಂತಹ ಕಾಲು ಅಂದರೆ ನಾನು CBI ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾ ಇದ್ದೀನಿ, ನಾನು ಡೆಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾ ಇದ್ದೀನಿ, ನಿಮ್ಮ ಹೆಸರಿನ ಆಧಾರ್ ಕಾರ್ಡು ಅಂದರೆ ನಿಮ್ಮ ಆಧಾರ್ ಕಾರ್ಡಿನ ನಂಬರು, ಪ್ಯಾನ್ ಕಾರ್ಡಿನ ನಂಬರನ್ನು ಕೊಟ್ಟು ಈ ನಂಬರನ್ನು ಉಪಯೋಗಿಸಿ ನಾರ್ಕೋಟಿಕ್ಸು ಸ್ಮಗಲ್ ಆಗಿದೆ, ಅಥವಾ ನಾರ್ಕೋಟಿಕ್ಸು ಇವತ್ತು ಕಸ್ಟಮ್ಸಲ್ಲಿ ಸಿಕ್ಕಾಕೊಂಡಿದೆ, ಕ್ರೆಡಿಟ್ ಕಾರ್ಡ್ಗಳಿದೆ, ಅದರಲ್ಲಿ ಕರೆನ್ಸಿಗಳಿದೆ, ಹೀಗಾಗಿ ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಈಗ ಆಗಲೇ ಚಾಲ್ತಿಯಾಗಿದೆ. ಈ ಅರೆಸ್ಟ್ ವಾರೆಂಟಿನ ಕಾಪಿನ ನಾವು ನಿಮ್ಮ ವಾಟ್ಸಪ್ಪಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ವಾಟ್ಸಪ್ಪಲ್ಲಿ ಕಳಿಸಿ ನಿಮಗೆ ಹೆದರಿಸ್ತಾ ಇರೋದಾಗಬಹುದು. ಏಕೆಂದರೆ ಈ ರೀತಿ ವಾಟ್ಸಪ್ಪಲ್ಲಿ ಗೌರ್ಮೆಂಟ್ ಲೋಗೋ ಸೀಲಿರುವಂತಹ ಒಂದು ಲೆಟರು, ಅದು ಅರೆಸ್ಟ್ ವಾರೆಂಟ್ ಲೆಟರು ನಿಮಗೆ ಕಾಣಿಸ್ತು ಅಂದರೆ ಬಹುಶಃ ಪ್ರಪಂಚನೇ ಕಳಚಿ ನಿಮ್ಮ ತಲೆ ಮೇಲೆ ಬಿದ್ದ ಹಾಗೆ ನಿಮಗಾಗುತ್ತೆ. ಒಂದು, ಗಾಬರಿ ಆಗ್ತೀರಾ. ಎರಡನೇದು, ಆ ಕಡೆಯಿಂದ ಮಾತಾಡ್ತಾ ಇರುವಂತಹ ವ್ಯಕ್ತಿ ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನೀವು ವಿಡಿಯೋ ಕಾಲ್ನಲ್ಲಿ ಬನ್ನಿ, ನಾವು ಪೊಲೀಸ್ ಸ್ಟೇಷನ್ನಿಂದನೇ ನಿಮಗೆ ಕರೆಯನ್ನು ಸ್ವೀಕರಿಸ್ತಾ ಇದ್ದೀವಿ, ಪೊಲೀಸ್ ಆಫೀಸರು ಕೂಡ ನಿಮ್ಮ ಜೊತೆಗೆ ಮಾತಾಡ್ತಾರೆ ಅಂತ ಹೇಳಿ ನಿಮ್ಮದೇ ಆದ ಫೋನ್ನಲ್ಲಿ ಬೇರೆ ಬೇರೆ ಆ್ಯಪ್ಲಿಕೇಶನ್ಗಳು ಅಥವಾ ಒಂದು ಸ್ಕೈಪ್ ಆಗಬಹುದು ಅಥವಾ ಬೇರೆ ಯಾವುದೇ ಆ್ಯಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಸಿ ವಿಡಿಯೋ ಕಾಲನ್ನು ಮಾಡಿ ಆ ವಿಡಿಯೋ ಕಾಲಿನ ಮೂಲಕ ಪೊಲೀಸ್ ಆಫೀಸರ್ಗಳು ಅಂದರೆ ಫೇಕ್ ಪೊಲೀಸ್ ಆಫೀಸರ್ಗಳು ನಿಮ್ಮೊಟ್ಟಿಗೆ ಮಾತಾಡ್ತಾರೆ. ಪೊಲೀಸ್ ಆಫೀಸರ್ಗಳು ಮಾತಾಡಿ ನಿಮಗೆ ಅರೆಸ್ಟ್ ವಾರೆಂಟ್ ಆಲ್ರೆಡಿ ಸಮನ್ ಆಗಿರೋದ್ರಿಂದ ಅಂದರೆ ಸಮನ್ ಆಲ್ರೆಡಿ ಜಾರಿ ಆಗಿರೋದ್ರಿಂದ ನಿಮ್ಮನ್ನು ಅರೆಸ್ಟ್ ಮಾಡಲೇಬೇಕಾಗತ್ತೆ, ನಾವಿಲ್ಲಿ ಲಕ್ನೋದಲ್ಲಿ ಕೂತಿದ್ದೀವಿ, ಮುಂಬೈಯಲ್ಲಿ ಕೂತಿದ್ದೀವಿ, ನೀವು ತಕ್ಷಣ ಫ್ಲೈಟನ್ನು ಹಿಡಿದು ಇಲ್ಲಿ ಬರಬೇಕು, ಇಲ್ಲ ಅಂದರೆ ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ. ಯಾಕೆಂದರೆ ನಾರ್ಕೋಟಿಕ್ಸ್ ಏನಿದೆ ಅದು ಬಹಳ ದೊಡ್ಡ ಅಪರಾಧ ಆಗಿರುತ್ತೆ, ನಿಮಗೆ ಬೇಲ್ ಕೂಡ ಸಿಗಲ್ಲ ಅಂತ ಹೇಳಿ ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಆಫೀಸರ್ ಆಗಿ ಅವ್ರದ್ದೇ ಆದ ಯೂನಿಫಾರ್ಮ್ನಲ್ಲಿ ಪೊಲೀಸ್ ಒಂದು ಸ್ಟೇಷನ್ನಿನ ಒಂದು ಆ್ಯಂಬಿಯನ್ಸ್ ಏನಿದೆ ಅದನ್ನು ತೋರಿಸಿ ನಿಮಗೆ ಕಾಲ್ ಮಾಡಿದಂತಹ ವ್ಯಕ್ತಿ ನಿಮ್ಮನ್ನು ಇದರಿಂದ ನಾನು ಬಚಾವ್ ಮಾಡೋದಕ್ಕೆ ಸಾಧ್ಯ, ಅದಕ್ಕೋಸ್ಕರ ನೀವು ಫೀಸನ್ನು ಕಟ್ಟಬೇಕಾಗತ್ತೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಲಪ್ಟಾಯಿಸ್ತಾ ಇದ್ದಾರಲ್ಲ, ಅದು ಕೂಡ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಇದನ್ನು ಡಿಜಿಟಲ್ ಅರೆಸ್ಟ್ ಅಂತ ಕರೀತಾ ಇದ್ದಾರೆ. ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ವಿಡಿಯೋ ಮೂಲಕ ನಾವು ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, ನೀವು ನಮ್ಮ ಎದುರಿಗೆ ಕೂತಿರಬೇಕು, ಫೋನ್ ಕಾಲನ್ನು ಡಿಸ್ಕನೆಕ್ಟ್ ಮಾಡಬಾರ್ದು, ಹಾಗೆ ನಾವು ಹೇಳಿದಂತೆ ನೀವು ಕೇಳಬೇಕು, ನಿಮ್ಮ ಬ್ಯಾಂಕಿನ ಅಕೌಂಟ್ ಡೀಟೇಲ್ಸನ್ನು ಕೊಡಿ, ಎಷ್ಟು ಮೊತ್ತದ ಹಣ ಇದೆ ಹೇಳಿ, ನಿಮ್ಮ ಬೇರೆ ರೀತಿಯಾದ ಡಿಜಿಟಲ್ ವೆರಿಫಿಕೇಷನ್ ಅಂದರೆ ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡನ್ನು ತೋರಿಸಿ ಖಾತ್ರಿಪಡಿಸ್ಕೊಳ್ಳಿ, ಹೀಗೆಲ್ಲ ಹೇಳ್ತಾ ಇದ್ದಾರಲ್ಲ. ಅಬ್ಬಬ್ಬಾ, ಇದನ್ನು ನೋಡಿದ್ರೆ ಯಾವುದೇ ಸಿನಿಮೀಯ ರೀತಿಯಲ್ಲೂ ಕೂಡ ಇದು ನಡೆದಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೈನಂದಿನ ನಿಮ್ಮ ಚಟುವಟಿಕೆಗಳ ಮಧ್ಯೆ ಈ ರೀತಿ ಕಾಲನ್ನು ಮಾಡಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಅಂತ ಮಾಡಿ ದುಡ್ಡನ್ನು ಮಾತ್ರ ಕಸ್ಕೊಳ್ತಾ ಇದ್ದಾರೆ. ಹೀಗೆ ಮಾಡ್ತಾ ಇರುವಾಗ ನಾವೇನು ಮಾಡಬೇಕು ಮೇಡಮ್ ಅಂತ ಕೇಳೋರಿಗೆ ಮೊದಲನೇ ಉತ್ತರ, ದಯವಿಟ್ಟು ಈ ರೀತಿ ಯಾರಾದರೂ ಕಾಲ್ ಮಾಡಿದ್ರೆ ದಯವಿಟ್ಟು ಕಾಲನ್ನು ಧೈರ್ಯವಾಗಿ ಡಿಸ್ಕನೆಕ್ಟ್ ಮಾಡಿ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ರಿಪೋರ್ಟ್ ಮಾಡಬಹುದು. ಯಾಕೆ ಅಂತಂದರೆ ಯಾವುದೇ ರೀತಿಯಾದ ಪೊಲೀಸ್ ಆಫೀಸರ್ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾದ್ರೂ ಕೂಡ, ಇನ್ಕ್ಲೂಡಿಂಗ್ FBI ಅಂದರೆ ಅಮೇರಿಕಾದ FBI ಕೂಡ ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂದರೆ ಅದು ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನಿಗೆ ಬರುತ್ತೆ ಆ ಕಂಪ್ಲೇಂಟು. ಲೋಕಲ್ ಪೊಲೀಸರೇ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಡಿಜಿಟಲ್ ಮೂಲಕ ಈ ರೀತಿಯಾದ ಡಿಜಿಟಲ್ ಅರೆಸ್ಟ್ ಅಂತ ಏನಿದೆ ಅದೆಲ್ಲವೂ ಫೇಕು. ಆ ರೀತಿ ಯಾವುದೇ ಡಿಜಿಟಲ್ ಅರೆಸ್ಟ್ ನಿಮ್ಮನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರೋದು, ಯಾರಾದರೂ ಗಾಬರಿ ಪಡಿಸೋದಕ್ಕೆ ಅದು ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ಬೋದು, ನಾರ್ಕೋಟಿಕ್ಸ್ ಅಂತ ಹೇಳ್ಬೋದು. ಈಗ ಹೊಸದಾಗಿ ನಾವು ನೋಡ್ತಾ ಇರೋದು ಏನು ಅಂದರೆ
ನಿಮ್ಮ ಕಾರು ಅಥವಾ ನಿಮ್ಮ ಟೂ ವೀಲರಿನ ಚಲಾನು ನೀವೇನು ಕಟ್ಟಬೇಕಾಗಿತ್ತು, ಅಂದರೆ ನೀವು ಸಿಗ್ನಲನ್ನು ಜಂಪ್ ಮಾಡಿರೋದಾಗಿರ್ಬೋದು, ನೋ ಪಾರ್ಕಿಂಗಲ್ಲಿ ನಿಮ್ಮ ಮೇಲೆ ಚಲಾನು ಯಾವುದು ಒಂದು ಕೊಟ್ಟಿದ್ದಾರೆ, ಆ ಚಲಾನನ್ನು ಪಾವತಿ ಮಾಡದೇ ಇರೋದ್ರಿಂದ ಅದು ಕೋರ್ಟಿಗೆ ಬಂದಿದೆ, ನೀವು ಕೋರ್ಟಲ್ಲಿ ಬಂದು ದುಡ್ಡನ್ನು ಕಟ್ಟಬೇಕು, ಅಥವಾ ಆನ್ಲೈನಲ್ಲಿ ಪೇ ಮಾಡೋದಕ್ಕೆ ಈ ಲಿಂಕನ್ನು ಫಾಲೋ ಮಾಡಿ ಅಂತ ಹೇಳಿ ಕಳಿಸ್ತಾ ಇರೋ ಲಿಂಕ್ ಆಗಿರಬಹುದು. ಹೀಗೆ ನಾನು ಹೇಳ್ತಾ ಹೋದರೆ ಪ್ರತಿಯೊಂದು ಕಾಲನ್ನು ನಿಮಗೆ ಮಾಡೋದು ಅವರು ನಿಮ್ಮ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಿಂದ ಫೋನ್ ಮಾಡ್ತಾ ಇದ್ದೀವಿ, ನಿಮ್ಮ ಫೋನ್ ನಂಬರನ್ನು ಉಪಯೋಗಿಸಿ ಸಾಕಷ್ಟು ಕ್ರೈಮ್ ಆಗಿ ಅದರ ಮೇಲೆ ಕೇಸ್ಗಳು ರಿಜಿಸ್ಟರ್ ಆಗಿರೋದ್ರಿಂದ ಇನ್ನು 2 ಗಂಟೆಗಳಲ್ಲಿ ಅಥವಾ 30 ನಿಮಿಷದಲ್ಲಿ ನಿಮ್ಮ ಸಿಮ್ಗಳನ್ನು ಬ್ಲಾಕ್ ಮಾಡ್ತೀವಿ ಅಂತ ಹೇಳೋದಾಗಿರ್ಬೋದು. ಹೀಗೆ ಹಲವಾರು ದಾರಿಗಳನ್ನು ಹುಡುಕೊಳ್ತಾ ಇದ್ದಾರೆ. ಭಾರತೀಯರೇ ವಿಶೇಷವಾಗಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ಯಾವುದೇ ರೀತಿ ಸೈಬರ್ ಅಪರಾಧ ಮಾಡಬೇಕಾದ್ರೂ ಅವರಿಗೆ ಅಂತ ಇರುವಂತಹ ಒಂದು ಸಾಧನೆ ಏನು ಅಂದರೆ ನಿಮ್ಮ ಮೈಂಡನ್ನು ಬ್ಲಾಕ್ ಮಾಡೋದು. ಅಂದರೆ ನಿಮಗೆ ಮಾನಸಿಕವಾಗಿ ಅವರು ಬೇರೆ ಯಾವುದನ್ನು ಯೋಚನೆ ಮಾಡೋದಕ್ಕೆ ಕೊಡೋದಿಲ್ಲ, ನಿಮ್ಮನ್ನು ಒಂದು ಟೆನ್ಷನ್ನಿಗೆ ತಳ್ತಾರೆ, ಅಂದರೆ ಒಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾರೆ. ದಯವಿಟ್ಟು ಈ ರೀತಿ ಬರುವಂತಹ ಕಾಲ್ಗಳಿಗೆ ಉತ್ತರ ಒಂದು ಡಿಸ್ಕನೆಕ್ಟ್ ಮಾಡೋದು, 2ನೇದು ಬ್ಲಾಕ್ ಮಾಡೋದು ಆ ನಂಬರ್ನ. ಮೇಡಮ್ ಇದರಿಂದ ನಿಜವಾಗ್ಲೂ ಏನಾರ ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರಾ ಅಂತ ಕೇಳಿದ್ರೆ, ಹಾಗೇನೇ ಇದ್ದರೂ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನಿನ ಮೂಲಕ ಮಾತ್ರ ಆಗುತ್ತೆ ಹೊರತು ಯಾವುದೇ ಡಿಜಿಟಲ್ ಅರೆಸ್ಟ್ ಸಾಧ್ಯ ಇಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದೂ ಡಿಜಿಟಲ್ ಅರೆಸ್ಟ್ ಅನ್ನುವ ಕಾನ್ಸೆಪ್ಟ್ ಇಲ್ಲ, ಅದನ್ನು ತಿಳ್ಕೊಳ್ಳಿ. ಹಾಗೆಯೇ ಈ ಲೋನ್ ಆ್ಯಪ್ಗಳ ಮೂಲಕ ಲೋನ್ ತೊಗೊಂಡು ಸಿಕ್ಕಾಕೊಳ್ತಾ ಇರೋರು ಕೂಡ ಎಚ್ಚರಿಕೆ ಈ ಮೂಲಕ ಹೇಳೋದೇನೆಂದರೆ, ದಯವಿಟ್ಟು ಆ್ಯಪ್ಗಳ ಮೂಲಕ ಲೋನ್ ತೊಗೊಳ್ಬೇಡಿ. ನಿಮ್ಮ ಬ್ಯಾಂಕಿಂದ ಅಂತ ಕರೆ ಮಾಡಿ ನಿಮ್ಮದೇ ಬ್ಯಾಂಕ್ ಆ್ಯಪಿನ ಮೂಲಕ ಲೋನ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಖದೀಮರು, ಅದರ ಬಗ್ಗೆ ಎಚ್ಚೆತ್ಕೊಳ್ಳಿ. ಹಾಗೆ ನಿಮಗೆ ಫೋನ್ ಮಾಡಿ ನಿಮ್ಮ ಮಗ, ಮಗಳು, ಗಂಡ, ಹೆಂಡತಿ ಯಾರೇ ಆಗಲಿ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಅವರ ಫೋನು ನಾಟ್ ರೀಚಬಲ್ ಆಗಿದೆ, ಅವರು ಈ ಆಸ್ಪತ್ರೆಯಲ್ಲಿದ್ದಾರೆ, ಅರ್ಜೆಂಟಾಗಿ ನಾವು ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾಯಿದ್ದೀವಿ, ದುಡ್ಡು ಕಟ್ಟಿ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ಯಂಗ್ಸ್ಟರ್ಸ್ ಎಸ್ಪೆಷಲಿ ಯಾರ್ಯಾರು ಯುವಕರು ಯುವತಿಯರಿದ್ದಾರೋ ದಯವಿಟ್ಟು ಮನೆಯಲ್ಲಿ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳೋಗಿ. ಯಾಕೆಂತಂದರೆ ನಿಮ್ಮ ಫೋನ್ ಆಫ್ ಆಗಿರೋದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ನಿಮ್ಮ ಮನೆಗೆ ಫೋನ್ ಮಾಡಿ ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ, ಹೀಗೆಲ್ಲ ಹೇಳಿ ದುಡ್ಡನ್ನು ಕಿತ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಫೋನ್ ಆಫ್ ಆದರೆ ನಿಮ್ಮ ಹತ್ರ ಇರುವಂತಹ ಫ್ರೆಂಡ್ಸಿನ ಫೋನನ್ನು ಉಪಯೋಗಿಸಿ ನಿಮ್ಮ ತಂದೆ ತಾಯಿಗೆ ವಿಷಯವನ್ನು ತಿಳಿಸಿ. ಇದೆಲ್ಲವೂ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ರೀತಿಯಾದ ಘಟನೆಗಳು ಆಗಿಂದಾಗೆ ನಡೀತಾನೇ ಇದೆ, ಬಹಳ ಫ್ರೀಕ್ವೆಂಟಾಗಿ ನಡೀತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸ್ಟೇಟ್ಸ್ಗೆ ಹೋಗ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದಾಗ ಕೂಡ ಅದ್ರ ಬಗ್ಗೆ ಪೂರ್ತಿಯಾದ ಮಾಹಿತಿಯನ್ನು ತಗೊಳ್ಳಿ. ಏಕೆಂತಂದರೆ ಯಾರ್ದೋ ಮನೆಯಲ್ಲಿ ಒಬ್ಬರು ದುಬೈಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಬಂದಾಗ ದುಬೈಗೆ ಕೆಲಸಕ್ಕೆ ಹೋಗ್ತಾ ಇರೋರ ಫೋನು 4ರಿಂದ 5 ಗಂಟೆ ನಾಟ್ ರೀಚಬಲಲ್ಲಿ ಇರುತ್ತೆ. ಆ ಟೈಮನ್ನು ಉಪಯೋಗಿಸ್ಕೊಂಡು ನಾವು ದುಬೈ ಪೊಲೀಸವರು ನಿಮ್ಮ ಯಜಮಾನರು ಅಥವಾ ನಿಮ್ಮ ಮಗ ಯಾರು ದುಬೈಗೆ ಕೆಲಸಕ್ಕೆ ಹೋಗ್ತಾ ಇದ್ರೋ ಅವರು ಅರೆಸ್ಟ್ ಆಗಿದ್ದಾರೆ. ಏಕೆಂತಂದರೆ ಅವರು ಒಂದು ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿಬಿಟ್ಟಿದ್ದಾರೆ, ಅವರನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ನೀವು ತಕ್ಷಣ ಫೀಸನ್ನು ಕಟ್ಟಿ ಅಂತ ಹೇಳಿ ಕೂಡ ದುಡ್ಡನ್ನು ಕಟ್ಟಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲವೂ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗೆ ವಿದ್ಯಾರ್ಥಿನಿಯರು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಯಾವುದೇ ಲೋನ್ ಆ್ಯಪ್ ಹಾಕ್ಕೊಂಡು 1000-2000 ಲೋನನ್ನು ತೆಗೆದುಕೊಳ್ಬೇಡಿ. ನೀವು ಆ ರೀತಿ ಏನಾದರೂ ಮಾಡಿದರೆ ತಕ್ಷಣ ನಿಮ್ಮ ತಂದೆ ತಾಯಿಗೆ ವಿಷಯವನ್ನು ತಿಳಿಸಿ. ಹಾಗೆ ನೀವು ಡೌನ್ಲೋಡ್ ಮಾಡುವಂತಹ ಆ್ಯಪ್ಲಿಕೇಶನ್ಗಳು ಯಾವುದಿದೆ ಅದ್ರ ಬಗ್ಗೆ ಜೋಪಾನವಾಗಿ ನೀವು ಅದರ ಬಗ್ಗೆ ಜಾಗರೂಕರಾಗಿ ನೋಡಿ ಆ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದ ಆ್ಯಪ್ಲಿಕೇಶನ್ ಆಗಿರಬಹುದು, ಅದು ನಿಮ್ಮ ಪೂರ್ತಿಯಾದ ಫೋನನ್ನು ಹ್ಯಾಕ್ ಮಾಡುವ ಎಲ್ಲ ಸಾಮರ್ಥ್ಯ ಅದಕ್ಕಿದೆ. ಸೊ ಹಾಗಾಗಿ ಬೇಡದೇ ಇರುವಂಥ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬೇಡಿ, ಫ್ರೀ ವೈಫೈಗಳಿಗೆ ಕನೆಕ್ಟ್ ಆಗಬೇಡಿ. ಇದೆಲ್ಲದರ ಜೊತೆಗೆ ನೀವು ಫೋನನ್ನು ಯಾರಿಗೆ ಶೇರ್ ಮಾಡ್ತಾ ಇದ್ದೀರಾ, ಪಾಸ್ವರ್ಡ್ಗಳನ್ನ ಯಾರಿಗೆ ಶೇರ್ ಮಾಡ್ತಾ ಇದ್ದೀರಾ ಅದರ ಬಗ್ಗೆ ಎಚ್ಚರ ವಹಿಸಿ. ಹಾಗೆ ನೀವು ಉಪಯೋಗಿಸುವಂತಹ ಪ್ರತಿಯೊಂದು ಆ್ಯಪ್ಲಿಕೇಶನ್ನು, ಆ್ಯಪು ಎಲ್ಲದರ ಪಾಸ್ವರ್ಡ್ಗಳನ್ನು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಸೈಬರ್ ಅಪರಾಧದ ಬಗ್ಗೆ ನನಗೆ ಡೌಟ್ ಇದೆ ಅಥವಾ ನಾನಿಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂದಾಗ ಖಂಡಿತವಾಗ್ಲೂ ಎಕ್ಸ್ಪರ್ಟ್ಸ್ಗಳ ಸಹಾಯವನ್ನು ಪಡ್ಕೊಳ್ಳಿ. ಹಾಗೆ ಮಹಿಳೆಯರಿಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಆನ್ಲೈನ್ ಕೆಲಸ ಆಗಿರಬಹುದು, ಟ್ರೇಡಿಂಗ್ ಆಗಿರಬಹುದು, ಮಗದೊಂದು ಯಾವುದೇ ಇದ್ರೂ ಜೋಪಾನವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಮುಂದೆ ನಡೀರೇ ಹೊರತು ಅದನ್ನು ಬಿಟ್ಟು ನೀವು ಅದರಲ್ಲಿ ಸಿಕ್ಕಾಕ್ಕೊಂಡು ಅದರಿಂದ ಗೊತ್ತಿಲ್ಲದಿರ ಯಾರ್ಯಾರಿಗೂ ದುಡ್ಡು ಕಟ್ಟಿ ಬಿಡಿಸ್ಕೊಳ್ತೀನಿ ಅಂತ ಹೋದರೆ ದುಡ್ಡನ್ನು ಕಳ್ಕೊಳ್ತೀರಾ, ಹಾಗೆ ಮನಃಶಾಂತಿಯನ್ನು ಕೂಡ ಕಳ್ಕೊಳ್ತೀರಾ. ನಮಗೆ ಇನ್ನೂ ಒಂದಷ್ಟು ಡೌಟ್ ಇದೆ, ನಮಗೆ ಕ್ಲಿಯಾರಿಟಿ ಇಲ್ಲ ಅಂದಾಗ ಖಂಡಿತವಾಗ್ಲೂ ನೀವು ನಮ್ಮ ಹಾಟ್ಲೈನ್ ನಂಬರ್ 9900390339ಗೆ ಕರೆ ಮಾಡಿ ನಿಮಗೆ ಬೇಕಾಗಿರುವಂತಹ ಸಹಾಯವನ್ನು ಪಡ್ಕೊಳ್ಬಹುದು. ಅದೇ ರೀತಿಯಾಗಿ ಯಾವುದೋ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ಗೈಡೆನ್ಸ್ ಬೇಕು ಅಂದಾಗಲೂ ಕೂಡ ಅಸಿಸ್ಟ್ ಮಾಡ್ತೀವಿ. ಹಾಗೆಯೇ
ನೀವು ಮಾಡುವಂತಹ ಯಾವುದೇ ಸೈಬರ್ ಸೆಕ್ಯೂರಿಟಿ ಪ್ರಾಜೆಕ್ಟ್ಗಳಾಗಿರ್ಬೋದು, ಅದ್ರ ಬಗ್ಗೆ ನೀವು ಯಾರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಾ ಅನ್ನೋದರ ಬಗ್ಗೆ ಮೊದಲು ತಿಳ್ಕೊಳ್ಳಿ. ಏಕೆಂದರೆ ಸೈಬರ್ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದರೆ ಇವತ್ತು ನಮಗೆ ಗೊತ್ತಿಲ್ಲದಿರ ನಾವು ನಮ್ಮ ಪೂರ್ತಿಯಾದ ಜೀವನವನ್ನು ಸೈಬರ್ ಸ್ಪೇಸ್ನಲ್ಲೇ ಕಳೀತಾ ಇದ್ದೀವಿ. ಅದರ ಸುರಕ್ಷತೆ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಇಡುವಂತಹ ಪ್ರತಿಯೊಂದು ತಪ್ಪು ಹೆಜ್ಜೆನೂ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡೋದರ ಜೊತೆಗೆ ನಾವು ನಮ್ಮ ಮುಂದಿನ ಜೀವನವನ್ನು ಹೇಗೆ ಕಳೀಬೇಕು ಅನ್ನೋ ಪ್ರಶ್ನೆ ಮಧ್ಯದಲ್ಲಿ ಕೂಡ ನಮ್ಮನ್ನು ದೂಡ್ತಾ ಇದೆ. ಸೊ ಹಾಗಾಗಿ ಈ ಮೂಲಕ ನಿಮ್ಗೆ ಹೇಳೋದೇನು ಅಂದರೆ ಸೈಬರ್ ಬೇಕು, ಡಿಜಿಟಲ್ ಪ್ರಪಂಚ ಬೇಕು, ಆದರೆ ಸುರಕ್ಷತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬೇಕು. ಮನೆಯಲ್ಲಿರುವಂತಹ ಎಲ್ಲ ಹಿರಿಯರು, ಶಾಲೆಯಲ್ಲಿ ಇರುವಂತಹ ಎಲ್ಲ ಟೀಚರ್ಸಲ್ಲೂ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳಿಗೆ ಸೈಬರ್ ಸುರಕ್ಷತೆಯ ಬಗ್ಗೆ ದಯವಿಟ್ಟು ನೀವು ಜವಾಬ್ದಾರಿ ತಗೊಂಡು ಅವರಿಗೆ ಅವೇರ್ನೆಸ್ಸನ್ನು ಸ್ಪ್ರೆಡ್ ಮಾಡೋದು ಬಹಳ ಮುಖ್ಯ. ಧನ್ಯವಾದಗಳು.